ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಪಾಲಾದ ನಂತರದಲ್ಲಿ ಚಿತ್ರೋದ್ಯಮದಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಬೆಳವಣಿಗೆಗಳಾಗಿದ್ದನ್ನ ಗಮನಿಸಿದ್ವಿ. ಚಿತ್ರೋದ್ಯಮಕ್ಕೆ ಸಂಬಂಧಪಟ್ಟವರು ಅನೇಕರು ರಿಯಾಕ್ಟ್ ಮಾಡಿದ್ದನ್ನ ಗಮನಿಸಿದ್ವಿ. ಅದರ ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ ಇದೀಗ ಕಲಾವಿದರ ಸಂಘಕ್ಕೂ ಕೂಡ ಕಾಡ್ತಾ ಇದೆಯಾ ಕಂಟಕದ ಭಯ. ಕರ್ನಾಟಕ ಕಲಾವಿದರ ಸಂಘದಿಂದ ವಿಶೇಷ ಪೂಜೆ, ಹೋಮ, ಹವನ ಇವೆಲ್ಲವನ್ನ ಕೂಡ ನಡೆಸಲಾಗ್ತಿದೆಯಂತೆ. ಇದೇ ತಿಂಗಳ 14ರಂದು ಸಂಘದ ಕಚೇರಿಯಲ್ಲಿ ವಿಶೇಷ ಹೋಮವನ್ನ ಆಯೋಜನೆ ಮಾಡಲಾಗಿದೆ. ರಾಕ್ಲೈನ್ ವೆಂಕಟೇಶ್ ಹಾಗೆ ದೊಡ್ಡಣ್ಣ ಅವರ ನೇತೃತ್ವದಲ್ಲಿ ಪೂಜೆ ನಡೀತಾ ಇದೆ. ಪೂಜೆಯಲ್ಲಿ ಹಿರಿಯ ಕಲಾವಿದರು ಕೂಡ ಭಾಗಿಯಾಗಿರ್ತಾರಂತೆ. ಯಾವ ಕಾರಣಕ್ಕೆ ಹೋಮ ಅನ್ನೋದು ಇನ್ನೂ ಕೂಡ ನಿಗೂಢವಾಗಿದೆ. ಡಾಕ್ಟರ್ ಬೆಳವಣಿಗೆ ನೋಡಿದ್ರೆ ಸಹಜವಾಗಿ ದರ್ಶನ್ ಅವರು ಬಿಡುಗಡೆ ಆಗ್ಲಿ ಅಂತ ಏನಾದರೂ ಹೋಮ ಹವನ ಮಾಡ್ತಿದ್ದಾರಾ ಅನ್ನೋ ಚಿಕ್ಕ ಅನುಮಾನ ಇದ್ದೇ ಇದೆ. ಇನ್ನು ಚಿತ್ರರಂಗ ಸಂಕಷ್ಟಕರ ಪರಿಸ್ಥಿತಿಯಲ್ಲಿದೆ. ಇದು ನಿವಾರಣೆ ಆಗ್ಲಿ ಅಂತ ಹೇಳಿ ಏನಾದರೂ ಹೋಮ ಹವನ ಮಾಡಿಸಲಾಗ್ತಾ ಇದೆಯಾ ಅನ್ನೋದು ಕೂಡ ಸದ್ಯಕ್ಕಿರುವ ಕುತೂಹಲ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಪಾಲಾದ ನಂತರದಲ್ಲಿ ಚಿತ್ರೋದ್ಯಮದಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಬೆಳವಣಿಗೆಗಳಾಗಿದ್ದನ್ನ ಗಮನಿಸಿದ್ವಿ. ಚಿತ್ರೋದ್ಯಮಕ್ಕೆ ಸಂಬಂಧಪಟ್ಟವರು ಅನೇಕರು ರಿಯಾಕ್ಟ್ ಮಾಡಿದ್ದನ್ನ ಗಮನಿಸಿದ್ವಿ. ಅದರ ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ ಇದೀಗ ಕಲಾವಿದರ ಸಂಘಕ್ಕೂ ಕೂಡ ಕಾಡ್ತಾ ಇದೆಯಾ ಕಂಟಕದ ಭಯ. ಕರ್ನಾಟಕ ಕಲಾವಿದರ ಸಂಘದಿಂದ ವಿಶೇಷ ಪೂಜೆ, ಹೋಮ, ಹವನ ಇವೆಲ್ಲವನ್ನ ಕೂಡ ನಡೆಸಲಾಗ್ತಿದೆಯಂತೆ. ಇದೇ ತಿಂಗಳ 14ರಂದು ಸಂಘದ ಕಚೇರಿಯಲ್ಲಿ ವಿಶೇಷ ಹೋಮವನ್ನ ಆಯೋಜನೆ ಮಾಡಲಾಗಿದೆ. ರಾಕ್ಲೈನ್ ವೆಂಕಟೇಶ್ ಹಾಗೆ ದೊಡ್ಡಣ್ಣ ಅವರ ನೇತೃತ್ವದಲ್ಲಿ ಪೂಜೆ ನಡೀತಾ ಇದೆ. ಪೂಜೆಯಲ್ಲಿ ಹಿರಿಯ ಕಲಾವಿದರು ಕೂಡ ಭಾಗಿಯಾಗಿರ್ತಾರಂತೆ. ಯಾವ ಕಾರಣಕ್ಕೆ ಹೋಮ ಅನ್ನೋದು ಇನ್ನೂ ಕೂಡ ನಿಗೂಢವಾಗಿದೆ. ಡಾಕ್ಟರ್ ಬೆಳವಣಿಗೆ ನೋಡಿದ್ರೆ ಸಹಜವಾಗಿ ದರ್ಶನ್ ಅವರು ಬಿಡುಗಡೆ ಆಗ್ಲಿ ಅಂತ ಏನಾದರೂ ಹೋಮ ಹವನ ಮಾಡ್ತಿದ್ದಾರಾ ಅನ್ನೋ ಚಿಕ್ಕ ಅನುಮಾನ ಇದ್ದೇ ಇದೆ. ಇನ್ನು ಚಿತ್ರರಂಗ ಸಂಕಷ್ಟಕರ ಪರಿಸ್ಥಿತಿಯಲ್ಲಿದೆ. ಇದು ನಿವಾರಣೆ ಆಗ್ಲಿ ಅಂತ ಹೇಳಿ ಏನಾದರೂ ಹೋಮ ಹವನ ಮಾಡಿಸಲಾಗ್ತಾ ಇದೆಯಾ ಅನ್ನೋದು ಕೂಡ ಸದ್ಯಕ್ಕಿರುವ ಕುತೂಹಲ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಪಾಲಾದ ನಂತರದಲ್ಲಿ ಚಿತ್ರೋದ್ಯಮದಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಬೆಳವಣಿಗೆಗಳಾಗಿದ್ದನ್ನ ಗಮನಿಸಿದ್ವಿ. ಚಿತ್ರೋದ್ಯಮಕ್ಕೆ ಸಂಬಂಧಪಟ್ಟವರು ಅನೇಕರು ರಿಯಾಕ್ಟ್ ಮಾಡಿದ್ದನ್ನ ಗಮನಿಸಿದ್ವಿ. ಅದರ ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ ಇದೀಗ ಕಲಾವಿದರ ಸಂಘಕ್ಕೂ ಕೂಡ ಕಾಡ್ತಾ ಇದೆಯಾ ಕಂಟಕದ ಭಯ. ಕರ್ನಾಟಕ ಕಲಾವಿದರ ಸಂಘದಿಂದ ವಿಶೇಷ ಪೂಜೆ, ಹೋಮ, ಹವನ ಇವೆಲ್ಲವನ್ನ ಕೂಡ ನಡೆಸಲಾಗ್ತಿದೆಯಂತೆ. ಇದೇ ತಿಂಗಳ 14ರಂದು ಸಂಘದ ಕಚೇರಿಯಲ್ಲಿ ವಿಶೇಷ ಹೋಮವನ್ನ ಆಯೋಜನೆ ಮಾಡಲಾಗಿದೆ. ರಾಕ್ಲೈನ್ ವೆಂಕಟೇಶ್ ಹಾಗೆ ದೊಡ್ಡಣ್ಣ ಅವರ ನೇತೃತ್ವದಲ್ಲಿ ಪೂಜೆ ನಡೀತಾ ಇದೆ. ಪೂಜೆಯಲ್ಲಿ ಹಿರಿಯ ಕಲಾವಿದರು ಕೂಡ ಭಾಗಿಯಾಗಿರ್ತಾರಂತೆ. ಯಾವ ಕಾರಣಕ್ಕೆ ಹೋಮ ಅನ್ನೋದು ಇನ್ನೂ ಕೂಡ ನಿಗೂಢವಾಗಿದೆ. ಡಾಕ್ಟರ್ ಬೆಳವಣಿಗೆ ನೋಡಿದ್ರೆ ಸಹಜವಾಗಿ ದರ್ಶನ್ ಅವರು ಬಿಡುಗಡೆ ಆಗ್ಲಿ ಅಂತ ಏನಾದರೂ ಹೋಮ ಹವನ ಮಾಡ್ತಿದ್ದಾರಾ ಅನ್ನೋ ಚಿಕ್ಕ ಅನುಮಾನ ಇದ್ದೇ ಇದೆ. ಇನ್ನು ಚಿತ್ರರಂಗ ಸಂಕಷ್ಟಕರ ಪರಿಸ್ಥಿತಿಯಲ್ಲಿದೆ. ಇದು ನಿವಾರಣೆ ಆಗ್ಲಿ ಅಂತ ಹೇಳಿ ಏನಾದರೂ ಹೋಮ ಹವನ ಮಾಡಿಸಲಾಗ್ತಾ ಇದೆಯಾ ಅನ್ನೋದು ಕೂಡ ಸದ್ಯಕ್ಕಿರುವ ಕುತೂಹಲ. ಅದೇನ್ ಸ್ಟೈಲು, ಅದೇನ್ ಲುಕ್ಕು. ಪವಿತ್ರ ಗೌಡ ಈ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅಂಧರಾಗೋಕ್ ಮುಂಚೆ ಅವ್ರು ಆಡಿದ್ದೇ ಆಟ ಅನ್ನೋ ರೀತಿಯಲ್ಲಿತ್ತು. ಆದರೆ ಕಾಲಚಕ್ರ ಹೆಂಗ್ ಉರುಳುತ್ತೆ ಅನ್ನೋದಕ್ಕೆ ಸದ್ಯಕ್ಕೆ ಪವಿತ್ರ ಗೌಡ ಅವರ ಮನೆ, ಅವರ ಸುತ್ತಮುತ್ತಲಿರೋ ಜನರಿಗೆ ಬಂದೊದಗಿರುವ ಪರಿಸ್ಥಿತಿಯೇ ಸಾಕ್ಷಿಯಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ಗಮನಿಸಿ. ಬಂಗಲೆಯ ಪಾಪಿ ಕಥೆ. ರೇಷನ್ ಅಂಗಡಿ ಟು ಐಷಾರಾಮಿ ಮನೆ. ಶೋಕಿಯ ಮೂಲ ಹೆಣ್ಣು, ಶೋಕದ ಮೂಲ ಹೆಣ್ಣು ಅನ್ನೋ ಮಾತಿದೆ. ಹೆಣ್ಣು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸ್ತಾಳೆ. ಆದ್ರೆ ಇವತ್ತು ನಾವು ಹೇಳ್ತಾ ಇರೋ ಮಾತು ಇದಕ್ಕೆ ತದ್ವಿರುದ್ಧವಾಗಿದೆ. ಎಸ್, ಈಗಾಗ್ಲೇ ನಿಮಗೂ ಅರ್ಥ ಆಗಿರ್ಬೇಕು. ನಾವು ಹೇಳ್ತಿರೋದು ಶೋಕಿ ರಾಣಿ ಪವಿತ್ರಾಳ ಪಾಪದ ಕಥೆ. ಜೀವನ, ಕೋಟಿ
ಕೋಟಿ ಬೆಲೆಯ ಕಾರು, ಲಕ್ಷಾಂತರ ರೂಪಾಯಿಯ ಬೊಟಿಕ್, ಕೊಲೆ ಮಾಡಿದ ಆರೋಪ ಹೊತ್ತಿರುವ A1 ಪವಿತ್ರ ಈ ಹಿಂದೆ ಇದ್ದಿದ್ದೇ ಬೇರೆ. ಮೊದಲು ಸಂಜಯ್ ಸಿಂಗ್ ನ ಮದುವೆಯಾಗಿದ್ದ ಪವಿತ್ರ ಕಿರಾಣಿ ಅಂಗಡಿ, ಒಂದು ಬೆಡ್ರೂಮ್ ಇದ್ದ ಮನೆಯಲ್ಲೇ ವಾಸ ಮಾಡ್ತಾ ಇದ್ರು. ಆದ್ರೆ ಯಾವಾಗ ನಟ ದರ್ಶನ್ ಸಹವಾಸ ಮಾಡಿದ್ಲೋ ಏಕೆಯ ಲಕ್ ಫುಲ್ ಚೇಂಜ್ ಆಗಿತ್ತು. ಕಿರಾಣಿ ಅಂಗಡಿಯಿಂದ ಬೋಟಿಕ್, ಒಂದು ಬೆಡ್ರೂಮ್ ಮನೆಯಿಂದ 10 ಕೋಟಿ ಬೆಲೆ ಬಾಳುವ ಐಷಾರಾಮಿ ಬಂಗಲೆ, ಅಷ್ಟಕ್ಕೂ ಇರೋದು RR ನಗರದಲ್ಲಿ. ಕೋಟ್ಯಾಧೀಶ್ವರರೇ ಇರುವ ಈ ಏರಿಯಾದಲ್ಲಿ ನಟ ದರ್ಶನ್ ಕೂಡ ಇದ್ದಾರೆ. ಇದೇ ಏರಿಯಾದಲ್ಲೇ ಐಷಾರಾಮಿ ಬಂಗಲೆಯಲ್ಲಿ ಪವಿತ್ರ ಐಷಾರಾಮಿ ಜೀವನ ನಡೆಸ್ತಾ ಇದ್ದಾಳೆ. ಕೊಲೆ ಆರೋಪದಲ್ಲಿ ಪವಿತ್ರ ಜೈಲು ಹಕ್ಕಿಯಾಗಿದ್ದಾಳೆ. ಇತ್ತ ಪವಿತ್ರ ಇಲ್ಲದ ಮನೆ ಬೇಕೋ ಅಂತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.